ಬೇರೆ ರಾಜ್ಯಗಳ ಏರ್ಪೋರ್ಟ್ನಲ್ಲಿ ಕಟ್ಟುನಿಟ್ಟಿನ ಕ್ರಮ, ಆದರೆ ಬೆಂಗಳೂರು ಏರ್ಪೋರ್ಟ್ನಲ್ಲಿ ಕಟ್ಟುನಿಟ್ಟಿನ ಕ್ರಮ ಇಲ್ವಾ? 2024ರಲ್ಲಿ ಮುಂಬೈ ಏರ್ಪೋರ್ಟ್ನಲ್ಲಿ ಅಧಿಕಾರಿ ಬಂಧನ ಆಗೋಯ್ತು. ಅಲ್ಲಿರುವಂತಹ ಸ್ಟ್ರಿಕ್ಟ್ ಇಲ್ಲಿ ಯಾಕಿಲ್ಲ ಕಠಿಣ ಕ್ರಮಗಳು? 2024ರಲ್ಲಿ ಅಂದ್ರೆ ಕಳೆದ ವರ್ಷ ಮುಂಬೈ ಏರ್ಪೋರ್ಟ್ನಲ್ಲಿ ಅಧಿಕಾರಿಯ ಬಂಧನ ಮಾಡಲಾಯಿತು. ಸ್ಮಗ್ಲಿಂಗ್ಗೆ ಸಹಕಾರ ಕೊಟ್ಟಿದ್ದಂತಹ ಆರೋಪದ ಮೇಲೆ ಅಧಿಕಾರಿಯ ತಲೆದಂಡ ಆಯಿತು. ಮುಂಬೈ, ದೆಹಲಿ ಏರ್ಪೋರ್ಟ್ಗಳಲ್ಲಿ ಭಾರಿ ಟೈಟ್ ಸೆಕ್ಯೂರಿಟಿ ಇರುತ್ತೆ. ಆದರೆ ಸ್ಮಗ್ಲರ್ಗಳಿಗೆ ಬೆಂಗಳೂರು ಏರ್ಪೋರ್ಟ್ ಸುಲಭ ಆಗಿದೆಯಾ? ಮಂಗಳೂರು ಏರ್ಪೋರ್ಟ್ ಕೂಡ ಇಲ್ಲಿ ಸೇರಿಸಬೇಕಾಗುತ್ತೆ, ನಾವು ಆಡ್ ಆನ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಅಲ್ಲಿ 75 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಪತ್ತೆಯಾಗಿತ್ತು. ರಾಜ್ಯದಲ್ಲಿ ಏರ್ಪೋರ್ಟ್ಗಳಲ್ಲಿ ಈ ರೀತಿಯಾದಂತಹ ಭದ್ರತಾ ವ್ಯವಸ್ಥೆ ವೈಫಲ್ಯ ಆಗೋದಕ್ಕೆ ಕಾರಣ ಏನು ಹಾಗಾದ್ರೆ? ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ಲೈವ್ ನಲ್ಲಿದ್ದಾರೆ. ಗಂಗಾಧರ್, ವೆರಿ ಗುಡ್ ಮಾರ್ನಿಂಗ್. ರಣ್ಯಾ ರಾವ್ ಕೇಸ್ ಈಗಾಗಲೇ 3 ತನಿಖಾ ಸಂಸ್ಥೆಗಳು ನಿರಂತರವಾಗಿ ಗ್ರಿಲ್ ಅನೇಕ ಜನರನ್ನ ವಿಚಾರಣೆ ಮಾಡಿರುವಂತದ್ದು. ಐ ಥಿಂಕ್ 50ಕ್ಕಿಂತ ಹೆಚ್ಚಿನ ಜನರನ್ನ ಈಗಾಗಲೇ ವಿಚಾರಣೆಗೆ ಒಳಪಡಿಸಿದೆ ಅನ್ನುವಂತಹ ಮಾಹಿತಿ ಇದೆ. ಇದಕ್ಕೆ ಆಡ್ ಆನ್ ಅನ್ನುವಂಥ ರೀತಿಯಲ್ಲಿ ಮತ್ತೆ 2 ತನಿಖಾ ಸಂಸ್ಥೆಗಳು ಎಂಟ್ರಿ ಕೊಡ್ತಾ ಇದೆ. ಸೊ ಈ ಒಂದು ಪ್ರಕರಣ ಬೇರೆ ಆಯಾಮಗಳನ್ನ ಪಡೆದುಕೊಳ್ಳುತ್ತಾ? ಅರುಣ್, ಪ್ರಮುಖವಾಗಿ ಈ ಒಂದು ರಣ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಬಿಐ ಆಗಿರ್ಬೋದು, ಡಿಆರ್ಐ ಆಗಿರ್ಬೋದು ಮತ್ತೆ ಇಡಿ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸಂಬಂಧಪಟ್ಟಂತೆ ಈಗಾಗಲೇ ಡಿಆರ್ಐ ತನಿಖೆಯನ್ನ ಬಹುತೇಕವಾಗಿ ಒಂದು ಪ್ರಾಥಮಿಕ ತನಿಖಾ ಹಂತವನ್ನ ಬಹುತೇಕ ಮುಕ್ತಾಯ ಮಾಡುವಂತ ಹಂತಕ್ಕೆ ಬಂದಿದ್ದು. ಕೇಂದ್ರ ಹಣಕಾಸು ಇಲಾಖೆಗೆ ಆ ರಿಪೋರ್ಟ್ ಕೊಡೋಕೆ ಕೂಡ ಈಗೆಲ್ಲ ಪ್ರಿಪರೇಷನ್ಸ್ ಅನ್ನ ಮಾಡ್ಕೊಂಡಿದ್ದಾರೆ. ಆದ್ರೆ ಈ 3 ಇಲಾಖೆಗಳ ಮಧ್ಯದಲ್ಲಿ ಅದರಲ್ಲಿ ಏರ್ಪೋರ್ಟ್ ಅಲ್ಲಿರುವಂತಹ ಇಮಿಗ್ರೇಷನ್ ಆಗಿರ್ಬೋದು ಮತ್ತೆ ಕಸ್ಟಮ್ಸ್ ಇಲಾಖೆ ಆಗಿರ್ಬೋದು, ಇಬ್ರು ಕೂಡ ಈಗ ಈ ಒಂದು ಪ್ರೋಟೋಕಾಲ್ಗೆ ಸಂಬಂಧಪಟ್ಟಂತೆ ಅಂದ್ರೆ ಏರ್ಪೋರ್ಟ್ ಒಳಗಡೆ ಪ್ರೋಟೋಕಾಲ್ ಸಂಬಂಧಪಟ್ಟಂತೆ ಅವರು ಕೂಡ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಇನ್ವೆಸ್ಟಿಗೇಷನ್ ಮಾಡಿ ಆ ರಿಪೋರ್ಟ್ ಅನ್ನ ಈಗ ಕಮಿಷನರ್ ಕೊಡಬೇಕಾಗುತ್ತೆ. ಕಮಿಷನರ್ ಯಾಕೆ ಕೊಡಬೇಕಾಗುತ್ತೆ ಅಂದ್ರೆ ರಣ್ಯಾ ಜೊತೆಯಲ್ಲಿ ಬಸವರಾಜ್ ಅವರು ಜೊತೆ ಲಿಂಕ್ ಇದೆ ಅಂತ. ಯಾಕಂದ್ರೆ ಅವರು ಕರ್ಕೊಂಬರಕ್ ಹೋಗಿದ್ರು ಅನ್ನೋ ಮಾಹಿತಿ ಏನಿದೆ, ಮತ್ತೆ ಅವರು ಫೋನ್ ಸಂಪರ್ಕದಲ್ಲಿರುವಂತಹ ವಿಚಾರ ಏನಿದೆ. ಅದಲ್ಲದೆ ಕಸ್ಟಮ್ಸ್ ಕೆಲ ಸಿಬ್ಬಂದಿಗಳು ಕೂಡ ಈ ವಿಚಾರದಲ್ಲಿ ಅಂದ್ರೆ ಈ ಒಂದು ಪ್ರಕರಣ ಅಷ್ಟೇ ಅಲ್ಲದೆ ಬೇರೆಯವರಿಗೂ ಕೂಡ ಅಲ್ಲಿ ಆ ಸಂಪರ್ಕಿತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅನುಮಾನ ಇರುವಂತದ್ದು. ಹೀಗಾಗಿ ಓವರ್ ಆಗಿ ಇಲಾಖಾ ಅಧಿಕಾರಿಗಳು ತಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಸಿಬ್ಬಂದಿಗಳು ಬೇರೆ ಜೊತೆ ಯಾರ ಜೊತೆ ಲಿಂಕ್ ಇದ್ದಾರೆ ಅನ್ನೋದ್ರ ಬಗ್ಗೆ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಅದೇ ರೀತಿಯಾಗಿ ಬಸವರಾಜ್ ಪಾತ್ರದ ಬಗ್ಗೆಯೂ ಕೂಡ ಅವರು ರಿಪೋರ್ಟ್ ಅನ್ನ ರೆಡಿ ಮಾಡ್ತಾ ಇದ್ದು, ಆ ರಿಪೋರ್ಟ್ ಅನ್ನ ಈಗ ಇನ್ನು ಕೆಲವೇ ದಿನಗಳಲ್ಲಿ ಕಮಿಷನರ್ಗೆ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡ್ತಾರೆ. ಆ ರಿಪೋರ್ಟ್ ಅಲ್ಲಿ ಒಂದು ವೇಳೆ ಏನಾದರೂ ಕರ್ತವ್ಯ ಲೋಪ ಆಗಿದ್ದೆ ಆದಲ್ಲಿ ಅವರ ಸಸ್ಪೆಂಡ್ ಮಾಡುವಂತದ್ದಾಗಿರೋದು, ಶಿಸ್ತು ಕ್ರಮ ಕೈಗೊಳ್ಳುವಂತ ವಿಚಾರಕ್ಕೆ ಕಮಿಷನರ್ ಮುಂದಾಗುವಂತದ್ದು. ಈಗ ಸದ್ಯದ ಮಟ್ಟಿಗೆ ಈಗ ಡ್ಯೂಟಿಯಲ್ಲೇ ಬಸವರಾಜ್ ಇರುವಂತದ್ದು. ಹೀಗಾಗಿ ಅವರು ಈ ಒಂದು ಪ್ರಕರಣ ಅಂದ್ರೆ ರಣ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಮಾಡುವಂತ ವಿಚಾರ ಬಸವರಾಜ್ಗೆ ಗೊತ್ತಿರಲಿಲ್ಲ ಅನ್ನೋ ವಿಚಾರ ಗೊತ್ತಿದೆ. ಆದ್ರೆ ರಣ್ಯಾರವನ್ನ ಪ್ರೋಟೋಕಾಲ್ ಅಲ್ಲಿ ಕರ್ಕೊಂಡ್ ಬರುವಂತಕ್ಕೆ ಆಕೆಯೇ ಫೋನ್ ಮಾಡುವಂತ ದುಬೈ ಮೂಲಕವಾಗಿ. ಹೀಗಾಗಿ ಈ ಬಸವರಾಜ್ ಅಲ್ಲಿಗೆ ಹೋಗಿರುವಂತ ವಿಚಾರ ಈಗ ಪ್ರಾಥಮಿಕ ತನಿಖೆಗಳೇ ಗೊತ್ತಾಗಿದೆ. ಆದ್ರೆ ಕಸ್ಟಮ್ಸ್ ಇಲಾಖೆ ಆಗಿರ್ಬೋದು, ಇಮಿಗ್ರೇಷನ್ ಏನ್ ರಿಪೋರ್ಟ್ ಕೊಡುತ್ತೆ ಅನ್ನೋದು ಕೂಡ ನೋಡ್ಬೇಕಾಗುತ್ತೆ. ಇದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಈಗಾಗಲೇ ಏರ್ಪೋರ್ಟ್ ಅಲ್ಲಿ ಸೆಕ್ಯೂರಿಟಿ ವಿಚಾರ ಆಗಿರ್ಬೋದು ಮತ್ತೆ ಪ್ರೋಟೋಕಾಲ್ ಅಲ್ಲಿ ಯಾರು ಬರ್ತಾರೆ, ಅದು ರಾಜಕಾರಣಿಗಳಾಗಿರ್ಬೋದು ಅಥವಾ ಯಾರೇ ಆದ್ರೂ ಕೂಡ ಪ್ರೋಟೋಕಾಲ್ ಅಂತ ಬಂದ್ರೆ ಫಸ್ಟ್ ಅವರನ್ನ ಒಂದು ರೆಡಿ ಅಂದ್ರೆ ಅವರನ್ನ ವಿಚಾರ ತಪಾಸಣೆ ಮಾಡಬೇಕು, ಎಂಕ್ವೈರಿ ಮಾಡಬೇಕು ಅಂತೇಳಿ ಹಿರಿಯ ಅಧಿಕಾರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಏರ್ಪೋರ್ಟ್ ಅಲ್ಲಿ ಈಗ ಪ್ರಮುಖವಾಗಿ ಈ ಪ್ರಕರಣ ಬೆಳಕಿಗೆ ಬಂದ ಬಳಿಕ ಇನ್ನಷ್ಟು ಭದ್ರತಾ ವ್ಯವಸ್ಥೆ ಆಗಿರ್ಬೋದು, ಚೆಕಿಂಗ್ ಮಾಡುವಂತಹ ಒಂದು ವಿಧಾನ ಆಗಿರ್ಬೋದು, ಅವೆಲ್ಲವೂ ಕೂಡ ಸ್ವಲ್ಪ ಟೈಟ್ ಮಾಡಿರುವಂತದ್ದು. ಅದೇ ರೀತಿಯಾಗಿ ಈಗ ರಣ್ಯಾ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಆರ್ಐ ಮತ್ತೆ ಸಿಬಿಐ ಮತ್ತೆ ಇಡಿ ಅಧಿಕಾರಿಗಳು ತಮ್ಮದೇ ಆದಂತಹ ಶೈಲಿಯಲ್ಲಿ ಈಗ ಎಲ್ಲಾ ಆಯಾಮದಲ್ಲೂ ಕೂಡ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಅರುಣ್, ಓಕೆ ಗಂಗಾಧರ್, ಇನ್ನೊಂದು ವಿಚಾರ ಬಹಳಷ್ಟು ಪ್ರಮುಖವಾಗಿ ನಾವು ಗಮನಿಸಬೇಕಾಗತ್ತೆ. ಏರ್ಪೋರ್ಟ್ನಲ್ಲಿ ನಾವು ಪ್ರಯಾಣ ಮಾಡಬೇಕು ಅನ್ನುವಂಥ ಸಂದರ್ಭದಲ್ಲಿ ಇಷ್ಟೇ ಕೆಜಿಯ ಬ್ಯಾಗ್ಗಳನ್ನ, ಲಗೇಜ್ಗಳನ್ನ ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ರೂಲ್ಸ್ಗಳಿರುತ್ತೆ. ಅದೆಲ್ಲವನ್ನು ಕೂಡ ಚೆಕ್ ಮಾಡ್ತಾರೆ. ಬಟ್ ಇಷ್ಟು ದೊಡ್ಡ ಮಟ್ಟದ ಲೂಪ್ ಹೋಲ್ಗಳು ಅಂದ್ರೆ ಈ ರೀತಿಯಾಗಿ ಸ್ಮಗ್ಲಿಂಗ್ ಆಗಿರಬಹುದು, ಡ್ರಗ್ಸ್ ಸಾಗಣೆ ಆಗಿರಬಹುದು, ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ? ಅಧಿಕಾರಿಗಳ ವೈಫಲ್ಯ, ಭ್ರಷ್ಟಾಚಾರ, ಇನ್ವಾಲ್ವ್ಮೆಂಟ್ ಇಲ್ಲದೇನೆ ಇದು ಸಾಧ್ಯನಾ? ಅರುಣ್, ಸಹಜವಾಗಿ ಈ ಒಂದು ಪ್ರಶ್ನೆ ಅನುಮಾನ ಮೂಡುವಂತದ್ದು ಸಹಜ. ಯಾಕಂತಂದ್ರೆ ಏರ್ಪೋರ್ಟ್ ಅಲ್ಲಿ ಇಮಿಗ್ರೇಷನ್, ಕಸ್ಟಮ್ಸ್, ಸಿಆರ್ಪಿಎಫ್ ಸೇರಿದಂತೆ ಸಾಕಷ್ಟು ಭದ್ರತೆ ಇರುವಂತಹ ಒಂದು ಪ್ರದೇಶ. ಇಲ್ಲಿ ಒಬ್ರು ಮೂವ್ಮೆಂಟ್ ಆಗಬೇಕು ಅಂದ್ರೆ ಅವ್ರ ಮೇಲೆ ಅಷ್ಟೊಂದು ಅಬ್ಸರ್ವ್ ಇರುತ್ತೆ. ಯಾರು ಕೂಡ ಸಣ್ಣ ಒಂದು ಕಡ್ಡಿ ಕೂಡ ಒಳಗಡೆ ತೆಗೆದುಕೊಂಡು ಹೋಗ್ಬೇಕಂದ್ರೆ ಎಲ್ಲ ಕೂಡ ಸ್ಕ್ಯಾನಿಂಗ್ ಆಗುವಂತದ್ದು. ಆದ್ರೆ ಇಂಥ ಒಂದು ಸಂದರ್ಭದಲ್ಲಿ ಹಿಂದೆ ಅಂದ್ರೆ ಇತ್ತೀಚೆಗಷ್ಟೇ ಇಡೀ ರಾಜ್ಯದ ಇತಿಹಾಸದಲ್ಲಿ ದೊಡ್ಡ ಪ್ರಮಾಣದ ಒಂದು ಸಿಂಥೆಟಿಕ್ ಡ್ರಗ್ಸ್ ಅನ್ನ ಸೀಸ್ ಮಾಡಲಾಗಿತ್ತು. ಸುಮಾರು 70 ಕೋಟಿಗೂ ಹೆಚ್ಚು ಮೌಲ್ಯದ ಒಂದು ಸಿಂಥೆಟಿಕ್ ಡ್ರಗ್ಸ್ ಅಲ್ಲಿ ಸೀಸ್ ಮಾಡುವಂತಹ ಪ್ರಕ್ರಿಯೆ ಆಗಿತ್ತು. ಆದ್ರೆ ಅದು ಕೂಡ ಈ ಏರ್ಪೋರ್ಟ್ ಮೂಲಕವಾಗಿ ಹೋಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂತದ್ದು. ಅದಲ್ಲದೆ
ಸುಮಾರು 14 kg ಗೋಲ್ಡ್ ಸ್ಮಗ್ಲಿಂಗ್ ಇಲ್ಲ ಆಗಿರುವಂತಹ ಒಂದು ವಿಚಾರ ಏನಿದೆ. ಅಂದ್ರೆ ರನ್ಯಾರಾವ್ ಬಂದು ಏರ್ಪೋರ್ಟ್ಗೆ ಬಂದಿರುವಂತಹದ್ದು. ಹಿಂದೆಯೂ ಕೂಡ ಸಾಕಷ್ಟು ಬಾರಿ ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಅನ್ನ ಮಾಡಿದ್ದಾರೆ ಅನ್ನೋ ಆರೋಪ ಇರುವಂತದ್ದು. ಜೊತೆಗೆ ಆ ಆಯಾಮದಲ್ಲೂ ಕೂಡ ತನಿಖೆಯನ್ನ ಮಾಡಲಾಗ್ತಾ ಇದೆ. ಆದ್ರೆ ಗೋಲ್ಡ್ ಸ್ಮಗ್ಲಿಂಗ್ ಆಗಿರ್ಬೋದು, ಮತ್ತೊಂದು ಕಡೆ ಸಿಂಥೆಟಿಕ್ ಡ್ರಗ್ಸ್ ಆಗಿರ್ಬೋದು, ಏರ್ಪೋರ್ಟ್ ಒಳಗಡೆ ಕೆಜಿ ಗಟ್ಟಲೆ ಈ ತರ ಟ್ರಾವೆಲ್ ಮೂಲಕವಾಗಿ ತೆಗೆದುಕೊಂಡು ಹೋಗ್ತಾರೆ ಅಂತಂದ್ರೆ ಅಲ್ಲಿ ಭದ್ರತಾ ವ್ಯವಸ್ಥೆ ಯಾವ ರೀತಿ ಇದೆ ಅನ್ನೋದು ಕೂಡ ಸಹಜವಾಗಿ ಪ್ರಶ್ನೆ ಮೂಡುತ್ತೆ. ಈ ಬಗ್ಗೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಆ ಬಗ್ಗೆ ಏರ್ಪೋರ್ಟ್ ಅಲ್ಲೂ ಕೂಡ ಸಹಜ ಒಂದು ಭದ್ರತಾ ವ್ಯವಸ್ಥೆಯನ್ನ ಇನ್ನಷ್ಟು ಕಾರ್ಯರೂಪಗೊಳಿಸಬೇಕಾಗುವಂತಹ ಈಗ ಒಂದು ಸಂದರ್ಭ ಬಂದಿರುವಂತದ್ದು. ಆದ್ರೆ ಕೇವಲ ಒಂದೆರಡು ಘಟನೆಗಳಲ್ಲ, ಆದ್ರೆ ಇಷ್ಟೊಂದು ಪ್ರಮಾಣದಲ್ಲಿ ಅಲ್ಲಿ ಯಾರು ಅಧಿಕಾರಿಗಳು ಇದರಲ್ಲಿ ಏನು ಶಾಮೀಲಾಗಿದ್ದಾರಾ, ಅಥವಾ ಏನೋ ಒಂದು ನಿರ್ಲಕ್ಷ್ಯತರ ಬೇಜವಾಬ್ದಾರಿತನದಿಂದ ಅಲ್ಲಿ ತಪಾಸಣೆ ವ್ಯವಸ್ಥೆ ಆಗಲಾಗ್ತಾ ಇದೆಯಾ, ಅಥವಾ ಎಲ್ಲವರು ಪರಿಚಯಿತರ ಇದಾರೆ ಬಿಡು ಅವ್ರನ್ನೇನು ಚೆಕ್ ಮಾಡೋದನ್ನೋ ರೀತಿಯಲ್ಲಿ ಏನಾದ್ರು ಅಲ್ಲಿ ನಡೆಯಲಾಗ್ತಾ ಇದೆಯಾ, ಇವೆಲ್ಲವೂ ಕೂಡ ಏರ್ಪೋರ್ಟ್ನ ಅಲ್ಲಿ ಸಂಬಂಧಪಟ್ಟಂತ ಆಡಳಿತ ಮಂಡಳಿ ಏನಿದೆ ಅವರೆಲ್ಲರೂ ಕೂಡ ಇನ್ನಷ್ಟು ಭದ್ರತಾ ವ್ಯವಸ್ಥೆಯನ್ನು ಬಿಗಿಗೊಳಿಸಬೇಕಾಗಿರುವಂತದ್ದು. ಹೀಗಾಗಿ ಇತ್ತೀಚಿನ ನಡೆದಿರುವಂತಹ ಘಟನೆಗಳಲ್ಲೂ ಕೂಡ ಸಾಕಷ್ಟು ಅನುಮಾನ ಮೂಡಿದೆ. ಯಾಕಂದ್ರೆ ಮುಂಬೈ ಏರ್ಪೋರ್ಟ್ ಅಲ್ಲಿ 2024ರಲ್ಲಿ ಕಸ್ಟಮ್ಸ್ ಅಧಿಕಾರಿಗಳನ್ನೇ ಅಲ್ಲಿ ಸಿಬಿಐ ಬಂಧನ ಮಾಡುವಂತದ್ದು. ಆದ್ರೆ ರಾಜ್ಯದ ಕೆಲ ಏರ್ಪೋರ್ಟ್ಗಳಲ್ಲಿ ಭದ್ರತಾ ವ್ಯವಸ್ಥೆಯನ್ನ ಬಿಗಿಗೊಳಿಸುವಂತ ನಿಟ್ಟಿನಲ್ಲಿ ಸರ್ಕಾರ ಆಗಿರ್ಬೋದು, ಅಲ್ಲಿ ಆಡಳಿತ ಮಂಡಳಿ ಆಗಿರ್ಬೋದು ಏನು ಕ್ರಮ ಕೈಗೊಳ್ಳುತ್ತೆ ಅನ್ನೋದು ಕೂಡ ನೋಡಬೇಕಾಗುತ್ತೆ. ಹರುಣ್.